ಶಿವಮೊಗ್ಗ ಕ್ಷೇತ್ರದ ಎಮ್ಮೆಹಟ್ಟಿಹಳ್ಳಿ ನಿನ್ನೆ ಆದಂತ ಒಂದು ದುರಂತ. ಸುಮಾರು 13ಕ್ಕಿಂತ ಹೆಚ್ಚಿನ ಸಾರ್ವಜನಿಕರು, ಒಂದೇ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಸದಸ್ಯರು, ಒಂದೇ ಸಮಾಜಕ್ಕೆ ಸಂಬಂಧಪಟ್ಟಂತಹ ಸದಸ್ಯರು ನಿನ್ನೆ ಅಪಘಾತದಲ್ಲಿ ಕೊನೆ ಉಸಿರನ್ನ ಎಳೆದಿದ್ದು ಇಡೀ ರಾಜ್ಯಕ್ಕೆ ಗೊತ್ತಂತ ವಿಚಾರ. ಈಗಾಗಲೇ ರಾಜ್ಯ ಸರ್ಕಾರನೂ ಕೂಡ ಪರಿಹಾರ ಘೋಷಣೆ ಮಾಡಿದೆ. ನಾನು ವಿನಂತಿ ಮಾಡ್ಕೊಂತೀನಿ, ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ಪರಿಹಾರ ಕೊಟ್ಟರೆ, ಕನಿಷ್ಠ 5 ಲಕ್ಷ ಆದರೂ ಕೂಡ ಕೊಡಬೇಕು. ಮತ್ತೆ ನಮ್ಮ ಪಕ್ಷದ ಕಡೆಯಿಂದ ಕೂಡ ಮಾನವೀಯತೆಯಿಂದ ನಿನ್ನೆ ನಾವೆಲ್ಲರೂ ಕೂಡ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ವಿ. ಇನ್ನೊಂದು 3-4 ದಿನ ಬಿಟ್ಟು ನಮ್ಮ ಪಕ್ಷದ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲ ಚುನಾಯಿತ ಪ್ರತಿಗಳು ಹೋಗಿ ಅವರಿಗೇನು ಆ ಕುಟುಂಬಕ್ಕೆ ಒಂದು ಆರ್ಥಿಕವಾದ ಶಕ್ತಿ ತುಂಬಲಿಕ್ಕೆ ಏನು ಕೈ ಜೋಡಿಸಬಹುದು ಆ ದಿಕ್ಕಲ್ಲೂ ಕೂಡ ಚಿಂತನೆಯನ್ನ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದು, ತುಂಬಾ ಎಚ್ಚರಿಕೆಯಿಂದ. ಇನ್ನೊಂದು ಗಂಟೆ ಆಗಿದ್ರೆ ಅವ್ರ ಮನೆ ತಲುಪಿಬಿಡ್ತಿದ್ರು. ಒಂದು ವಾರದಿಂದ ಪ್ರವಾಸವನ್ನ ಮುಗಿಸ್ಕೊಂಡು ದೇವರ ಒಂದು ಇಚ್ಛೆ ಏನಿತ್ತೋ ಗೊತ್ತಿಲ್ಲ, ಆದ್ರೆ ಇನ್ನಾದ್ರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ವಿನಂತಿನ ಮಾಡ್ಕೊತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.